ಗ್ಯಾರಂಟಿ ಮೂಲಕ ಚುನಾವಣೆಯಲ್ಲಿ ಕಮಾಲ್ ಮಾಡಿದಂತಹ ಕಾಂಗ್ರೆಸ್ಗೆ ಅದೇ ಗ್ಯಾರಂಟಿಗಳೇ ಹೊರೆ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಗುಡುಗಿದ್ದಾರೆ. ಗ್ಯಾರಂಟಿಗಳು ಜನರಿಗೆ ತಲುಪ್ತಾ ಇಲ್ಲ ಅಂತ ಹೇಳಿ ಟೀಕೆ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ತಲುಪ್ತಾ ಇಲ್ಲ, ಶೋಭಾ ಕರಂದ್ಲಾಜೆ ಅವರ ಮಾತಿದು. ಬಸ್ ಫ್ರೀ ಅಂತ ಹೇಳಿದ್ರು, ಡಿಪೋದಿಂದ ಬಸ್ ಬಿಡುವಂತಹ ಕೆಲಸ ಆಗ್ತಿಲ್ಲ. ಕೇಂದ್ರ ಅಕ್ಕಿ ಕೊಡ್ಲಿಕ್ಕೆ ರೆಡಿ ಇದ್ರು, ರಾಜ್ಯ ತೆಗೆದುಕೊಳ್ತಾ ಇಲ್ಲ. ಗ್ಯಾರಂಟಿ ಕೊಟ್ಟಿದ್ದರ 3 ಪಟ್ಟು ದರ ಹೆಚ್ಚಳವನ್ನ ರಾಜ್ಯ ಸರ್ಕಾರ ಮಾಡಿದೆ. ಕೇಂದ್ರದತ್ತ ಬೊಟ್ಟು ಮಾಡೋದನ್ನ ಬಿಡಿ, ಇಲ್ಲ ರಾಜೀನಾಮೆಯನ್ನು ಕೊಟ್ಟು ಮನೆಗೆ ನಡ್ರಿ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದಂತಹ ಪರಿ ಇದು. ಕರ್ನಾಟಕ ರಾಜ್ಯ ಸರ್ಕಾರ ಬಂದಿರುವುದೇ ಗ್ಯಾರಂಟಿಯ ಕಾರಣಕ್ಕಾಗಿ. ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು, ಜನ ಅದರ ಹಿಂದೆ ಬಿದ್ದರು. 135 ಸೀಟ್ಗಳನ್ನು ಕಾಂಗ್ರೆಸ್ಗೆ ರಾಜ್ಯದ ಜನ ಕೊಟ್ಟರು. ಇವತ್ತು ವಾಪಸ್ ಒಂದು ಸಾರಿ ಕಾಂಗ್ರೆಸ್ ತಿರುಗಿ ನೋಡಬೇಕು. ಈ ಯಾವುದೇ ಗ್ಯಾರಂಟಿಗಳು ರಾಜ್ಯದ ಜನರನ್ನು ತಲುಪ್ತಾ ಇಲ್ಲ. ಗೃಹಲಕ್ಷ್ಮಿ ಮನೆಯ ಹೆಣ್ಮಗಳಿಗೆ 2,000 ಎಲ್ರಿಗೂ ಕೊಡ್ತೀವಿ ಅಂದರು, ಕೊನೆಗೆ ಯಜಮಾನಿಗೆ ಕೊಟ್ಟರು. ಆದರೆ ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಯಾವುದೇ ಮಹಿಳೆಗೆ ಕರ್ನಾಟಕದಲ್ಲಿ ತಲುಪಿಲ್ಲ. ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾ ಹೇಳಿದರು, ಮಹಾದೇವಪ್ಪ ನಿಂಗೂ ಫ್ರೀ, ಕಾಕಾ ಪಾಟೀಲ್ ನಿಂಗೂ ಫ್ರೀ, ಎಲ್ಲರಿಗೂ ವಿದ್ಯುತ್ ಫ್ರೀ ಅಂತ ಅಂದರು. 200 ಯೂನಿಟ್ ಸರ್ಕಾರಕ್ಕೆ ಬಂದ ಮೇಲೆ ಕೆಲವರಿಗೆ ಮಾತ್ರ ಅದನ್ನು ಸೀಮಿತ ಮಾಡಿದರು. ಬಸ್ ಫ್ರೀ ಅಂತ ಹೇಳಿದರು, ಬಸ್ಸನ್ನು ನಿಲ್ಲಿಸಿದ್ರು. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಬಸ್ಸು ಓಡಾಡ್ತಿದ್ವೋ ಅಷ್ಟು ಬಸ್ಸನ್ನು ಇವತ್ತು ಡಿಪೋದಿಂದಲೇ ಬಿಡ್ತಾ ಇಲ್ಲ. ರಾಜ್ಯದ ಮಹಿಳೆಯರು ಕೇಳ್ತಾ ಇದ್ದಾರೆ, ನಮಗೆ ಭಾಗ್ಯಲಕ್ಷ್ಮಿ ಕೊಡಿ, ಅದಕ್ಕೂ ದುಡ್ಡಿಲ್ಲ. ಗೃಹಲಕ್ಷ್ಮಿ ಕೊಡಿ, ಅದಕ್ಕೂ ದುಡ್ಡಿಲ್ಲ.